ಈಗಾಗಲೇ ಸರ್ಕಾರ ಬಂದು 30 ದಿವಸ ಕಳೆದು 35 ದಿವಸ ಆಯಿತು. ಅಷ್ಟು ದಿವಸಗಳು ಮೈನಸ್ ಆಗಿದೆ. ಮುಂದೆ ಮಂತ್ರಿಗಳಾಗಬೇಕಾಗಿರುವಂತ 20 ಜನರಿಗೆ ಮುಂದೆ ಯಾರು ಮಂತ್ರಿಗಳಾಗ್ತಾರೋ ಗೊತ್ತಿಲ್ಲ. ಅವ್ರಿಗೆ ಆಲ್ರೆಡಿ 35 ದಿವಸಗಳ ಅಧಿಕಾರಾವಧಿ ಮೈನಸ್ ಆಗಿದೆ. ಇನ್ನೂ ಒಂದು ವಾರದ ಒಳಗಡೆ ವಿಸ್ತರಣೆ ಆದರೆ ಆಗೋಯ್ತು. ಇಲ್ದಿದ್ರೆ ಮತ್ತೆ ಆಷಾಢ ಬಂತು. ಆಷಾಢದಲ್ಲಿ ಮಾಡ್ತಾರಾ ಮಾಡಲ್ವಾ ಈ ವಿಚಾರಗಳು ಇದ್ದೇ ಇದ್ದಾವೆ, ಪ್ರಶ್ನಾರ್ಥಕವಾಗಿ ಉಳಿದಿರುವಂಥದ್ದು. ಹೀಗಾಗಿ ಆಷಾಢದೊಳಗಡೆ ಸಂಪುಟ ವಿಸ್ತರಣೆ ಮಾಡಿಸಬೇಕು ಅಂತ ಕಸರತ್ತು ನಡೀತಾ ಇದೆ. ಒಂದು ವೇಳೆ ಈ ಆಷಾಢ ಕಳೆದ ಮೇಲೆ ಮಾಡೋದು ಅಂತ ಹೇಳಿದ್ರೆ ಆಲ್ಮೋಸ್ಟ್ 2 ತಿಂಗಳ ಅಧಿಕಾರವನ್ನು ಅವ್ರು ಕಳ್ಕೊಂಡ್ಬಿಡ್ತಾರೆ. ಹೀಗಾಗಿನೇ ಈಗ ಎಲ್ಲಾ ರೀತಿಯ ಕಸರತ್ತು ನಡೀತಾ ಇದೆ. ಹೈಕಮಾಂಡ್ ಮತ್ತು ರಾಜ್ಯಪಾಲರ ಸಂಪರ್ಕದಲ್ಲಿ ಮುಖ್ಯಮಂತ್ರಿಯವರು ಇದ್ದಾರೆ. ಆಷಾಢದೊಳಗಡೆ ಆಗದೇ ಇದ್ರೆ 1 ತಿಂಗಳುಗಳ ಕಾಲ ಮುಂದೂಡಿಕೆ ಆಗುವಂತಹ ಸಾಧ್ಯತೆಯೂ ಕೂಡ ಇದ್ದೇ ಇದೆ. ಹೀಗಾಗಿ ಸಂಪುಟ ಫುಲ್ ಫ್ಲೆಡ್ಜ್ ಆಗುತ್ತಾ ಅಥವಾ ಈ ವಿಸ್ತರಣೆ ಯಾವಾಗ ಆಗುತ್ತೆ ಈ ಪ್ರಶ್ನೆ ಇನ್ನೂ ಕೂಡ ಕಾಂಗ್ರೆಸ್ನೊಳಗಡೆ ಸುತ್ತಾನೇ ಇದೆ, ಸುತ್ತಾನೇ ಇದೆ ಮತ್ತು ಅನೇಕರನ್ನ ಕಾಡ್ತಾನೂ ಇದೆ. ವಿಶೇಷವಾಗಿ ಸಚಿವಾಕಾಂಕ್ಷಿಗಳಿಗೆ ಆಷಾಢದ ಭೀತಿ ಎದುರಾಗಿದೆ ಮತ್ತು ಆಷಾಢದೊಳಗಡೆ ವಿಸ್ತರಣೆ ಆಗುತ್ತಾ ಇಲ್ವಾ ಅನ್ನುವಂಥದ್ದು 50-50 ಆಗಿ ಉಳಿದಿದೆ. ಜುಲೈ 14 ಅಮಾವಾಸ್ಯೆ, 15ರಿಂದ ಆಷಾಢ ಮಾಸ ಆರಂಭ ಆಗುತ್ತೆ. ಹೀಗಾಗಿ ಆಷಾಢ ಮಾಸದ ಒಳಗಡೆನೆ ಶುರು ಮಾಡಬೇಕು ಅನ್ನೋಂಥ ಆಸೆ ಈ ಒಂದು ಶಾಸಕರಲ್ಲಿದೆ. ಸಂಪುಟ ವಿಸ್ತರಣೆ ಯಾವಾಗ ಅನ್ನೋದಕ್ಕೆ ಇನ್ನೂ ಕೂಡ ಯಾವುದೇ ಸ್ಪಷ್ಟನೆ ಅಂತೂ ಸಿಗ್ತಾ ಇಲ್ಲ. ಮುಖ್ಯಮಂತ್ರಿಯವರಿಗೂ ಕೂಡ ಕೇಂದ್ರದಲ್ಲಿ ಹೈಕಮಾಂಡ್ ನಾಯಕರುಗಳ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಚಾತಕ ಪಕ್ಷಿಗಳಂತೆ ಕಾದು ನೋಡ್ತಾ ಇದ್ದಾರೆ ಆಕಾಂಕ್ಷಿಗಳು. ಸಚಿವ ಸ್ಥಾನದ ಆಕಾಂಕ್ಷಿಗಳು ಚಾತಕ ಪಕ್ಷಿಗಳಂಗೆ ಕಾಯ್ತಾ ಇದ್ದಾರೆ, ನಮ್ಗೆ ಅವಕಾಶ ಸಿಗಲಿ ಅಂತೇಳಿ. ಜುಲೈ 13 ಸಂಪುಟ ವಿಸ್ತರಣೆ ಆಗುವಂತಹ ನಿರೀಕ್ಷೆ ಇದ್ದೇ ಇರುವಂಥದ್ದು. ಅಂದರೆ ಅಂತಿಮವಾಗಿ ನಿರೀಕ್ಷೆಯೇ ಬದುಕಬೇಕಾಗುತ್ತೆ. ಆ ನಿರೀಕ್ಷೆಯನ್ನ ಶಾಸಕರುಗಳು ಇಟ್ಕೊಂಡಿದ್ದಾರೆ. ಸಚಿವರ ಪಟ್ಟಿ ಫೈನಲ್ಗೆ ದೆಹಲಿಗೆ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಕೂಡ ತೆರಳಲಿದ್ದಾರೆ. ಅವರು ಯಾವಾಗ ಹೋಗ್ತಾರೆ ಗೊತ್ತಿಲ್ಲ. ಯಾಕಂದರೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಪಟ್ಟಿಯನ್ನು ಫೈನಲ್ ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಸಿದ್ಧತೆಯನ್ನಂತೂ ಶಿವಕುಮಾರ್ ಅವರು ಮಾಡ್ಕೊಂಡಿದ್ದಾರೆ. ವಿಶೇಷವಾಗಿ ಸಂಪುಟ ಖಾಲಿ ಇರುವ 20 ಸ್ಥಾನಗಳನ್ನು ತುಂಬೋದಕ್ಕೆ ಈಗ ಕಸರತ್ತು ನಡೀತಾ ಇದೆ. 20 ಸ್ಥಾನಗಳನ್ನು ತುಂಬಬೇಕು. ರಾಜ್ಯಪಾಲರ ಸಮಯಾವಕಾಶವನ್ನು ಕೋರೋದಕ್ಕೆ ಮುಖ್ಯಮಂತ್ರಿಯವರು ಮುಂದಾದಂತೆ ಕಾಣ್ತಾ ಇದೆ. ಯಾಕಂದರೆ ಮುಖ್ಯಮಂತ್ರಿಯವರ ಕಚೇರಿಯಿಂದ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಇಂದು ಸಂಜೆ 7 ಗಂಟೆಗೆ ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ. ಅದೊಂದು ಕರ್ಟಸಿ ಕಾಲ್ ಆದರೂ ಕೂಡ ಲೋಕಭವನಕ್ಕೆ ಭೇಟಿ ನೀಡಲಿರುವಂತಹ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಬಹುಶಃ ರಾಜ್ಯಪಾಲರ ಜೊತೆಗೆ ನೀವು 13 ಒಳಗಡೆ ಇರ್ತೀರಲ್ವಾ ಬೆಂಗಳೂರಿನಲ್ಲಿ, ಆ ದಿವಸನೇ ನಾವು ಸಂಪುಟ ವಿಸ್ತರಣೆ ಮಾಡಬೇಕಿದೆ ಅನ್ನುವಂಥದ್ದನ್ನು ಕೇಳಿಕೊಳ್ಳುವ ಸಾಧ್ಯತೆ ಇದೆ. ಆ ಒಂದು ನಿರೀಕ್ಷೆಯೂ ಕೂಡ ಇರುವಂಥದ್ದು ಶಿವಕುಮಾರ್ ಅವರ ಕಡೆಯಿಂದ, ಸಿಎಂ ಅವರ ಕಡೆಯಿಂದ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಇಲ್ಲಿ ಇದರದೇ ಆದಂತಹ ಲೆಕ್ಕಾಚಾರಗಳಿದ್ದಾವೆ. 20 ಸ್ಥಾನ ಖಾಲಿ ಉಳಿದಿದೆ. ಇದರಲ್ಲಿ 4 ಲಿಸ್ಟ್ ಆಗುವಂತಹ ರೆಡಿ ಆಗುವ ಚಾನ್ಸಸ್ ಇದ್ದೇ ಇದೆ. ಶಿವಕುಮಾರ್ ಅವರು ಸಹಜವಾಗಿಯೇ ತನ್ನನ್ನೇ ನಂಬಿಕೊಂಡಿರುವಂತಹ ಅತ್ಯಾಪ್ತ ಶಾಸಕರುಗಳಿಗೆ ಮಂತ್ರಿ ಸ್ಥಾನ ಕೊಡಿಸುವಂತಹ ಪ್ರಯತ್ನವನ್ನು ಮಾಡಲೇಬೇಕಾಗುತ್ತೆ. ಸಿದ್ದರಾಮಯ್ಯನವ್ರದ್ದು ಕೂಡ ಅದೇ ಸ್ಥಿತಿ. ಯಾಕಂದರೆ ಅವರ ಹತ್ರನೂ ಕೂಡ ಪ್ರತಿನಿತ್ಯವೂ ಕೂಡ ಜನತಾ ದರ್ಶನದ ಬದಲು ಶಾಸಕರ ದರ್ಶನ ಈಗ ನಡೀತಾ ಇದೆ. ಅವರಿಗೆ ಪ್ರತಿನಿತ್ಯವೂ ಕೂಡ ಶಾಸಕರು ಹೋಗಿ ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗ್ತಿದ್ದಾರೆ. ಬಿ.ಕೆ. ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರಾದ ಮೇಲೆ ಅವರು ಕೂಡ ತನ್ನದೇ ಆದಂತಹ ಒಂದು ಹಿಡಿತವನ್ನು ಹೊಂದಿರಬೇಕಾಗುತ್ತೆ. ಅವರು ಕೂಡ ಕೇಳಬಹುದು ಇಂಥವರಿಗೆ ಸಚಿವ ಸ್ಥಾನ ಕೊಡಿ ಅಂತೇಳಿ. ಇನ್ನು ಹೈಕಮಾಂಡ್ ಕಡೆಯಿಂದ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಒಂದಿಷ್ಟು ಜನರನ್ನ ರೆಕಮೆಂಡ್ ಮಾಡಬಹುದು. ನೋಡಿ, ಇದು ಅರ್ಹತೆ ಮೇಲೆ ಕಡೆ ನೀವು ತಂದಿರುವಂತಹ ಪಟ್ಟಿಯಲ್ಲಿ ಇವರ ಹೆಸರುಗಳಿಲ್ಲ, ಇವರು ಅರ್ಹರಿದ್ದಾರೆ, ಇವ್ರಿಗೆ ಕೊಡಿ ಅಂತ ಅವರು ಹೇಳಬಹುದು. ಇಲ್ಲಿ ಇರುವಂತಹ ಮಾನದಂಡಗಳು ಯಾವುವು ಅನ್ನೋದನ್ನು ನೋಡಿದಾಗ ಒನ್ಸ್ ಅಗೇನ್ ಜಾತಿ ಬಂದೇ ಬರುತ್ತೆ, ಪ್ರಾಂತ್ಯಗಳು ಬಂದೇ ಬರ್ತವೆ, ಜಿಲ್ಲೆಗಳು ಬಂದೇ ಬರ್ತವೆ ಮತ್ತು ವಿಶೇಷವಾಗಿ ಹಿರಿತನ ಮತ್ತು ಸೇವೆ ಈ ವಿಷಯಗಳನ್ನು ಮಾನದಂಡವಾಗಿ ಇಟ್ಟುಕೊಂಡೇ ಶಿವಕುಮಾರ್ ಅವರು ಕೂಡ ತಮ್ಮ ಮಂತ್ರಿಮಂಡಲದ ರಚನೆಯನ್ನ ಈ ಮೊದಲ ಹಂತದಲ್ಲಿ ಮಾಡಿದ್ದಾರೆ. ವಿಸ್ತರಣೆಯನ್ನು ಕೂಡ ಅದೇ ಮಾನದಂಡಗಳನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ, ತೋರಿಸ್ತೀನಿ. SIR ಮಾಡ್ತಾರೆ, ಆಗಸ್ಟ್ನಲ್ಲೇ ಆಗ್ಬೋದು. ಹಂಗೇನಿಲ್ಲ, ಸ್ವಲ್ಪ ಮಟ್ಟಿಗೆ ಅಳಗಾಡ್ತೈತಿ, ಏನಾಗಲ್ಲ. 1-2 ಸಲಗಡೆ ಆಗಲ್ಲ. 2-3 ಸಲಗಡದ ಏನ್ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಬೇರೆ ದಾರಿ ಇಲ್ಲ, ಅದಕ್ಕೆ ಅಲ್ಲೇ ಕೂರ್ಬೇಕಿಲ್ಲ. ಅದು ಹೈಕಮಾಂಡ್ ಅವರು, CM ದಾರ, ಅಧ್ಯಕ್ಷದಾರ, ಸಿದ್ದರಾಮಯ್ಯ ದಾರ, ಅವ್ರು ಮಾಡ್ತಾರ. ಯಾರು ಕೊಡ್ಬೇಕು, ಯಾರು ಕೊಡ್ತಾರೆ. ಮಂತ್ರಿ ತಗೊಳಕಂತ ಯಾರು ನೋಡೋಲ್ಲ, ಅಮಾಸಿ ಆಶಯ ನೋಡೋಲ್ಲ. ಬಿಡೋದಾರೆ ಅದೆಲ್ಲ ಬರ್ತದೆ, ತಗೊಳ್ದಾರೆ ಅದೇನು ಎಲ್ಲ ಯಾವ್ದು ಹೇಳೋದೇನಿಗೆ. ಅವ್ರಿ ನಮ್ ಮಿನಿಮಮ್ 1 ಬೇಕೇ ಬೇಕಲ್ಲ. ಮಿನಿಮಮ್ 1 ಕೊಡ್ಲೇಬೇಕು. ಯಾಕೆ ದೊಡ್ಡ ಜಿಲ್ಲೆ ಇದಾರೆ. ಅವಾಗಿತ್ತು, ಅವಾಗ ಕೊಡ್ತಾ ಇದ್ರು. ಅವ್ರು ಲಿಮಿಟೆಡ್ ಹಾಕಿಲ್ಲ, 60 ಮಂದಿ ಮಂತ್ರಿ ಆಗ್ತಿದ್ರು. ಅವಾಗಿನ ಪರಿಸ್ಥಿತಿ ಈಗ
ಗುಲ್ಬರ್ಗ ಜಿಲ್ಲೆಗೆ 8 ಜನ ಏನೋ ಮಂತ್ರಿ ಇದ್ರು. ಅವ್ರು ಯಾದಗಿರಿ ಕೂಡಿ 8 ಜನ ಮಂತ್ರಿ, ಎಲ್ಲರೂ ಮಂತ್ರಿ ಆಗಿದ್ರು. ಆವಾಗ 60 ಜನ ಮಾಡಿದ್ರು SF ಕೃಷ್ಣ ಅವರಿದ್ದಾಗ. ಹೀಗೆ ತಮ್ಮದೇ ಆದಂಥ ಲೆಕ್ಕಾಚಾರಗಳಲ್ಲಿ ಹೇಳ್ತೀವಿ. ಇದರ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳ್ತಿದ್ದಾರೆ 3ನೇ ಮುಖ್ಯಮಂತ್ರಿ ಆಗ್ಬೋದು. ಅವರ ನಿರೀಕ್ಷೆಯ ಪ್ರಕಾರ 3ನೇ ಮುಖ್ಯಮಂತ್ರಿ ಬರಬಹುದು ಮುಂದಿನ ಇನ್ನೂ 1.25 ವರ್ಷದಲ್ಲಿ ಅಂತೇಳಿ. ಆದರೆ ಸತೀಶ್ ಜಾರಕಿಹೊಳಿ ಅವರು ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ನೋಡುವಂತವರಿಗೆ ಏನಪ್ಪ DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಎಲ್ಲವೂ ಕೂಡ ಸರಿ ಹೋಗಿದೆ ಅಂತೇಳಿ ಅನ್ನಿಸ್ತಾ ಇರಬಹುದು. ಆದ್ರೆ ಯಾವ ದಿನ ಅವರು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೈ ಹಾಕ್ತಾರೋ ಅಲ್ಲಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳ ಕೌಂಟ್ ಡೌನ್ ಶುರುವಾಗ್ತದೆ. ಈ ರಾಜ್ಯದಲ್ಲಿ 3ನೇ ಮುಖ್ಯಮಂತ್ರಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಆ ರೀತಿ ಒಂದು ಆಂತರಿಕ ಕಚ್ಚಾಟ ಕಾಂಗ್ರೆಸ್ನಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದನ್ನು ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಏನಾಗಲ್ಲ, ಅವರೇ ಸೇಮ್ ಇರ್ತಾರೆ, ಅವರೇ ಗಟ್ಟಿಯಾಗಿದ್ದಾರೆ, ಅವರೇ ಮಾಡ್ತಾರೆ. ಇಂಥದ್ದೇನಾಗಲ್ಲ, ಸಮಸ್ಯೆ ಆಗೋಲ್ಲ, ಯಾವ್ದು ಡಿಸ್ಟರ್ಬ್ ಆಗೋದಿಲ್ಲ. ಅವ್ರ ಪಕ್ಷದಲ್ಲಿ ಇಂಥದ್ದಾಗಿದಿಲ್ಲ, ಆಗಿಲ್ಲ ಅವರಲ್ಲಿ ಆಗಿದೆ. ಹೀಗೆ ಇಲ್ಲಿ ಮಾತಿನ ಭರಾಟೆ ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಶಾಸಕರದು, ಕಾಂಗ್ರೆಸ್ ಶಾಸಕರದು ಅದರಲ್ಲೂ ಕೂಡ ಪಾಪ ಅವ್ರದ್ದು ಪ್ರತಿನಿತ್ಯವೂ ನಿರೀಕ್ಷೆ, ನಿತ್ಯವೂ ಪ್ರತೀಕ್ಷೆ ಅನ್ನುವಂಥ ರೀತಿಯಲ್ಲಿ ಆಗಿದೆ. ಏನು ಹೇಳ್ತಿದ್ದಾರೆ ಸಚಿವ ಸ್ಥಾನದ ಬಗ್ಗೆ ಅನ್ನೋದನ್ನು ತೋರಿಸ್ತೀನಿ. ಈಗ ಅವ್ರು ಮಾಡೋದಿಲ್ಲ ಅಂತ ಹೇಳಿದ್ರೆ ನಾವು ಡೆಲ್ಲಿಗೆ ಹೋಗ್ತಾ ಇದ್ವಿ. ಈಗ ಮಾಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಅದು ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಆಗಮನಕ್ಕೆ ಕಾಯ್ತಾ ಇದ್ದೀವಿ. ಅವರೇನು 1 or 2 days ಬರ್ತಾರೆ. ಹಾಗೆ ನಾವು ಮತ್ತೆ ಡೆಲ್ಲಿಗೆ ಅಗತ್ಯ ಬಿದ್ದರೆ ಹೋಗ್ತೀವಿ. ಕೆಲವೊಂದು ಕಡೆ ಅಸಮಾಧಾನ ಹೆಚ್ಚಾಗ್ತಾ ಇದೆಯಾ ಸರ್, ತಡ ಆಗ್ತಾ ಇರೋದಕ್ಕೆ? ಅಸಮಾಧಾನ ಹೆಚ್ಚಾಗಿ ಸ್ವಲ್ಪ ನಿರುತ್ಸಾಹ ಆಗ್ತಾ ಇದೆ, ಉತ್ಸಾಹ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಅಲ್ಲ, ಉತ್ಸಾಹ ಕಡಿಮೆ ಆಗ್ತಾ ಇದೆ. ಯಾಕೆ ಅಂದ್ರೆ ಸಮಯ ಬಹಳ ಕಡಿಮೆ ಇದೆ. ಏನಿರ್ತಕ್ಕಂಥ 1 ವರ್ಷ 12 ತಿಂಗಳಲ್ಲಿ ಬರ್ತಕ್ಕಂಥ ಚುನಾವಣೆಗಳು, ಗ್ರಾಮ ಪಂಚಾಯತಿಗಳು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಕೃಷಿ ಮಾರುಕಟ್ಟೆ, ಇವೆಲ್ಲ ಚುನಾವಣೆಗಳು ಈ ವರ್ಷದಲ್ಲಿ ಸಾಲಾಗಿ ಬರೋದ್ರಿಂದ ಸಾಕಷ್ಟು ಸಮಯ ಆ ಚುನಾವಣೆಗೆ ಹೋಗ್ಬಿಡ್ತದೆ. ಆಮೇಲೆ ಕೋಡ್ ಆಫ್ ಕಂಡಕ್ಟ್ ಅಂತ ಬಂದಾಗ 2-3 ತಿಂಗಳು ತಡ ಆಗ್ಬಿಡ್ತದೆ. ಸಚಿವರು ಏನು ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಬೇಗ ಕೊಟ್ಟಿದ್ರೆ ಇನ್ನಷ್ಟು ಕೆಲಸ ಮಾಡಬಹುದಾಗಿತ್ತು ಅಂತೇಳಿ ಹೊಸದಾಗಿ ಸಚಿವರಾಗತಕ್ಕಂಥವ್ರು ಉತ್ಸಾಹ ಇದೆ. ಇಲ್ಲ, ಈಗ ಆಷಾಢದ ಒಳಗೆ ಮಾಡ್ತಾರೆ, 14ರಲ್ಲಿ ಒಳಗೆ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಭಯ ಯಾರಿಗೂ ಇಲ್ಲ, ನಾವೊಂದು ನಿರ್ಭಯ ಇದ್ದೇವೆ. ತೆರೆಮರೆಯಲ್ಲಿ ಬಹುತೇಕ ಯಾರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದ್ರ ಮಾಹಿತಿ ಸಿಕ್ಕಿರೋದ್ರಿಂದ ನಾವು ನಿಮ್ಮ ಯಾರಿಗೂ ಹೇಳಲ್ಲ. ನಂದು ಇರಲೇಬೇಕು ಈ ಸರಿ. ನಾನು ಸುಮಾರು 40 ವರ್ಷದಿಂದ ಈ ಪಾರ್ಟಿನಲ್ಲೇ ಬಂದಿದ್ದೇನೆ. ವಿಶ್ವಾಸ ಇದೆ ನನಗೆ, ಈ ಬಾರಿ ಮಾಡಿಕೊಡ್ತಾರೆ. ಹೀಗೆ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ, ಅವರದೇ ಆದಂತಹ ಪ್ರತೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ನೋಡಬೇಕು ಹೇಗೆ, ಯಾರಿಗೆ, ಯಾವಾಗ. ನೋಡಿ, ಆಲ್ರೆಡಿ ಅವರಿಗೆಲ್ಲ ಗೊತ್ತಿದೆಯಂತೆ ಯಾರು ಮಂತ್ರಿಗಳಾಗೋದು ಅಂತೇಳಿ. ಹಾಗಿದ್ರೂ ಲಾಬಿಯನ್ನು ಮಾಡ್ತಾ ಕೂತಿರ್ತಾರೆ. ಯಾವ ಕಾರಣಕ್ಕಾಗಿ ಅನ್ನೋಂಥ ಪ್ರಶ್ನೆ ಇದ್ದೇ ಇರುವಂಥದ್ದು.